ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಯಲ್ಲದಗುಂಡಿ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕಟ್ಟಿದ ಸುಸರ್ಜಿತ ಕಟ್ಟಡವೊಂದು ಅಕ್ರಮ ಚಟುವಟಿಕೆಗಳ ತಾಣವಾಗಿ ಪರಿಣಮಿಸಿದೆ. ಕಟ್ಟಡ ಕಟ್ಟಿದ್ರು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯತನ, ಗುತ್ತಿಗೆದಾರನ ನಿಷ್ಕಾಳಜಿ ಹಾಗೂ ರಾಜಕೀಯ ನಾಯಕರ ನಿರಾಸಕ್ತಿಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಪಯೋಗವಾಗಬೇಕಾದಂಥ ಶಾಲೆ ಕುಡುಕರ ಅಡ್ಡೆ ಮತ್ತು ಇಸ್ಪಿಟ್ ಅಡ್ಡೆ ಆಗಿ ಪರಿಣಮಿಸಿವೆ. ಯಲ್ಲದಗುಂಡಿ ಗ್ರಾಮದವರು ಈ ರೀತಿ ಆರೋಪವನ್ನು ಮಾಡ್ತಿದ್ದಾರೆ. 2022-23ನೇ ಸಾಲಿನ KKRDBಯ ಮೈಕ್ರೋ ಕ್ರಿಯಾ ಯೋಜನೆಯಲ್ಲಿ ಶಾಸಕ ಶರಣು ಸಲ್ಗಾರ್ ಅನುದಾನದಡಿಯಲ್ಲಿ ಸುಸರ್ಜಿತ ಕಟ್ಟಡ ಕಟ್ಟಲಾಗಿದೆ. ಇದಕ್ಕಿಂತ ಒಂದೆರಡು ವರ್ಷಗಳ ಮುಂಚೆಯೇ ವಿವೇಕ ಶಾಲು ಕಟ್ಟಲಾಗಿದೆ. ಆದರೆ ಆ ಕಟ್ಟಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಪಯುಕ್ತವಾಗ್ತಾ ಇಲ್ಲ. ಏಕೆಂದರೆ ಇಲ್ಲಿ ಮೂಲ ಸೌಕರ್ಯಗಳ ವ್ಯವಸ್ಥೆ ಮಾಡದೆ ಅಧಿಕಾರಿಗಳು, ಗುತ್ತಿಗೆದಾರರು, ಜನಪ್ರತಿನಿಧಿಗಳು ಭಾರಿ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಇದರ ಪರಿಣಾಮ ಶಾಲೆಯ ಕಟ್ಟಡವು ಅಕ್ರಮ ಚಟುವಟಿಕೆಗಳ ತಾಣವಾಗಿ ಪರಿಣಮಿಸಿದೆ. ಖಾಸಗಿ ವ್ಯಕ್ತಿಗಳು ಶಾಲೆಯ ಕೋಣೆಗಳನ್ನು ತಮಗಿಷ್ಟ ಬಂದಂತೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇಂಥ ಸುಸರ್ಜಿತ ಕಟ್ಟಡ ವ್ಯವಸ್ಥೆ ಇದ್ರೂ ಸಹ ಅಲ್ಲಿ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಮಾಡದ ಕಾರಣ ಯಲ್ಲದಗುಂಡಿಯ ಪ್ರೌಢಶಾಲೆಯನ್ನ ಅಲ್ಲಿ ಶಿಫ್ಟ್ ಮಾಡಲು ಶಾಲಾ ಆಡಳಿತ ಮುಂದಾಗ್ತಾ ಇಲ್ಲ. ಈಗಿರುವ ಪ್ರಾಥಮಿಕ ಶಾಲೆಯಲ್ಲಿಯೇ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. 1ನೇ ತರಗತಿಯಿಂದ 5ನೇ ತರಗತಿ ಮಕ್ಕಳಿಗೆ ಒಂದೇ ಒಂದು ಕೋಣೆಯಲ್ಲಿ ಕೂರಿಸಿ ಮಕ್ಕಳನ್ನ ಓದಿಸ್ತಿದ್ದಾರೆ. ಹಾಗೆ 6ನೇ ತರಗತಿಯ ಮಕ್ಕಳು ಶಾಲೆಯ ವರಂಡದಲ್ಲಿಯೇ ಕುಳಿತು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಇದರಿಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಣದ ಮಕ್ಕಳಿಗಿಬ್ಬರಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ಅಲ್ಲಿರುವಂತಹ ಗ್ರಾಮದ ಯುವಕ ಶ್ರೀಶೈಲ್ ಅವರು ತಿಳಿಸಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಂದು ಕಟ್ಟಿದಂತಹ ಕಟ್ಟಡ ಹಾಳಾಗಿ ಹೋಗ್ತಾ ಇದ್ದು ಅದನ್ನು ಯಾರಿಗೆ ಕೇಳಬೇಕು? ಶಾಸಕ ಶರಣು ಸಲ್ಗಾರ್ ಅವರೇ, ಕೂಡಲೇ ಸುಸರ್ಜಿತ ಕಟ್ಟಡದಲ್ಲಿ ಬೋರ್ವೆಲ್ ಅನ್ನ ಕೊರೆಸಿ ವಿದ್ಯುತ್ ವ್ಯವಸ್ಥೆ ಮಾಡಿಸಿ ಪ್ರೌಢಶಾಲೆಯ ಮಕ್ಕಳಿಗೆ ಅನುಕೂಲವಾಗುವಂತೆ ಮಾಡಬೇಕು. ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲ್ಸ್ಗಳಿಗೆ ಬರುವವರು ಯಾರು ಕೂಡ MLA, MP, ರಾಜಕಾರಣಿ, ಕಾಂಟ್ರಾಕ್ಟರ್ಗಳ ಮಕ್ಕಳಲ್ಲ. ಆ ಗೌರ್ಮೆಂಟ್ ಶಾಲೆಗಳಿಗೆ ಬರುವವರೆಲ್ಲರೂ ಬಡವರ ಮಕ್ಕಳು. ಒಂದು ಸ್ಕೂಲಲ್ಲಿ 1ರಿಂದ 5ನೇ ತರಗತಿ ತನಕ ಮಕ್ಕಳು ಕುತ್ಕೊಂಡು ಓದ್ತಾ ಇದ್ದಾರೆ. ಅದು ನಮ್ಮ ಜಿಲ್ಲೆಗೆ ಇದು ಅಪಕೀರ್ತಿ ತರುವಂತಹ ಸುದ್ದಿ. ಪೂಜಾರಿ ದೇವ್ರು ಕೊಟ್ಟರು, ಪೂಜಾರಿ ಕೊಡ್ಲಿಲ್ಲ ಅಂತಾರಲ್ಲ, ಇದೇ ಅಂತ ಹೇಳ್ಬೋದು. ಕಲ್ಯಾಣ ಕರ್ನಾಟಕ ಶಾಸಕ ಶರಣು ಸಲ್ಗಾರ್ ಬಜೆಟ್ ಕೊಟ್ಟರು. ಬಜೆಟ್ ಅಲ್ಲಿ ಬಿಲ್ಡಿಂಗ್ ಆಯ್ತು. ಬಿಲ್ಡಿಂಗ್ ಅಲ್ಲಿ ಯಾರಿಗೆ ಕುತ್ಕೋಬೇಕು? ಮಕ್ಕಳಿಗೆ ಕಟ್ಟಿರುವಂತ ಬಿಲ್ಡಿಂಗ್ ಅಲ್ಲಿ ಯಾರಿಗೆ ಕುತ್ಕೋಬೇಕು? DDPI ಅವ್ರು ಏನ್ ಮಾಡ್ತಾ ಇದ್ದಾರೆ? ಏನಾದ್ರೂ ಕ್ವಶನ್ ಕೇಳಿದ್ರೆ ನೀವೇನು ವಕೀಲರ ತರ ಕ್ವಶನ್ ಕೇಳ್ತೀರಾ ಅಂತ ನಮ್ಮ ವರದಿಗಾರರು ಕೇಳ್ತಾ ಇದ್ರು. ಈಗಿದು ನಿಮ್ಮ ಶಿಕ್ಷಣ ಇಲಾಖೆಗ ಕಟ್ಟದಂತ ಬಿಲ್ಡಿಂಗ್ ನಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಿಕೊಂಡು ಮಕ್ಕಳಿಗೆ ಕೂರಿಸ್ಬೇಕಾದಂಥವ್ರು ನೀವೇ ಅಲ್ಲ ಸ್ವಾಮಿ. ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀರೋ ಅಥವಾ ಇಲ್ವೋ ಅದನ್ನಾದ್ರೂ ತಿಳಿಸಿ. BO ಅವ್ರು ಸಾಹೇಬರು ಏನ್ ಮಾಡ್ತಾ ಇದ್ದಾರೆ? ಆ ಬಿಲ್ಡಿಂಗು ನಮ್ಮ ತೆರಿಗೆ ಹಣದಲ್ಲಿ ಕಟ್ಟಿರುವಂತಹ ಬಿಲ್ಡಿಂಗು ಏನು ಶೋಕ ನಾಟಕ ನೋಡ್ಲಿಕ್ಕೆ ಅಥವಾ ಅದನ್ನ ಏನಾದ್ರು ಝೂ ಮಾಡ್ಲಿಕ್ಕೆ ಕಟ್ಟಿದ್ದೀರಾ? ಅದನ್ನ ಅಂದ್ರೆ KKRDB ಹಣ ಬರ್ದೋಗುತ್ತೆ, ವೇಸ್ಟ್ ಆಗಿ ಹೋಗುತ್ತೆ, ಅದನ್ನ ಯಾರು ಕೇಳಲ್ಲ ಅನ್ಕೊಂಡಿದ್ದೀರಾ? ಒಂದು ವಾರದೊಳಗೆ ಅದನ್ನ ರಿಪೇರಿ ಮಾಡಿ, ಎಲೆಕ್ಟ್ರಿಫಿಕೇಶನ್ ಮಾಡಿ, ಅಲ್ಲಿ ಮಕ್ಕಳಿಗೆ ಶಿಫ್ಟ್ ಮಾಡಿ. ಮಳೆಗಾಲದಲ್ಲಿ ಇಲ್ಲಿ ಮಕ್ಕಳು ಸಾಯ್ಬೇಕಾಗತ್ತೆ. ಮಕ್ಕಳ ಬಗ್ಗೆ ಕಾಳಜಿ ಇರುವಂತ ಶಾಸಕ ಶರಣು ಸಲ್ಗಾರ್ ಅವರೇ, ಒಂದು ಸಲ ನಿಮ್ಮ ಕ್ಷೇತ್ರದ ಈ ಸಮಸ್ಯೆಯ ಬಗ್ಗೆ ಒಂದು ಸಲ ಅಧಿಕಾರಿಗಳ ಜೊತೆ ಮಾತನಾಡಿಸಿ ಸಮಸ್ಯೆಯನ್ನು ಬಗೆಹರಿಸಿ. ಯಾಕಂದ್ರೆ ಒಂದೇ ಕ್ಲಾಸಲ್ಲಿ 5ನೇ ತರಗತಿ ತನಕ ಮಕ್ಕಳು ಕೂಡ್ತಾರೆ ಅಂದ್ರೆ ಇದು ಯಾವ ಪರಿಸ್ಥಿತಿ ಇದು? ಸ್ವತಂತ್ರ ಬಂದು 80 ವರ್ಷ ಆಗ್ತಾ ಇದೆ ಸರಿ ಸುಮಾರು. ಅಂಥದ್ರಲ್ಲಿ ಕೂಡ ಓದ್ಲಿಕ್ಕೆ ಒಂದೇ ಕೊಠಡಿಯಲ್ಲಿ 1ರಿಂದ 5ನೇ ತರಗತಿ ಮಕ್ಕಳು ಕೂಡ್ತಾರೆ ಅಂದ್ರೆ ನಮಗೆ ನಾಚಿಕೆ ಬರ್ಬೇಕ್ರಿ. ಅಭಿವೃದ್ಧಿ ಹೊಂದುತ್ತಿರುವ ಭಾರತ ದೇಶದಲ್ಲಿ ಬಿಲ್ಡಿಂಗ್ ಇದೆ, ನೀರಿನ ಸೌಕರ್ಯ ಇಲ್ಲ. ಅಭಿವೃದ್ಧಿ ಹೊಂದುತ್ತಿರುವ ಭಾರತ ಸರ್ಕಾರದಲ್ಲಿ, ಭಾರತ ದೇಶದಲ್ಲಿ ಬಾತ್ರೂಮ್ ಇದೆ, ಬಾತ್ರೂಮ್ ಅಲ್ಲಿ ನೀರಿಲ್ಲ. ಇದೇನ ನಮ್ಮ ಅಭಿವೃದ್ಧಿ? ಇದೇನ ನಾವು ವಿಶ್ವಕ್ಕೆ ಮಾದರಿಯಾಗುವಂತ ದೇಶ ಕಟ್ಟಲಿಕ್ಕೆ ಹೊರಟಿರೋರು? ಇದೇನ ನಮ್ಮ ಅಭಿವೃದ್ಧಿ ಅಂದ್ರೆ? ಈಗಲಾದ್ರೂ ಶಿಕ್ಷಣ ಇಲಾಖೆ, KKRDB ಅವರು ಮತ್ತು ಸಂಬಂಧಪಟ್ಟ ಶಾಸಕರು ಎಚ್ಚೆತ್ಕೊಳ್ತಾರಾ ಇಲ್ವಾ ನೋಡೋಣ. ಎಚ್ಚೆತ್ಕೊಳ್ಳೋದಿದ್ರೆ ನಾನೇ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿಯನ್ನ ಮಾಡಿ, ರಾಜ್ಯದ ಶಿಕ್ಷಣ ಸಚಿವರು ಪ್ರೆಸೆಂಟ್ ಅಂತೂ ಇಲ್ಲ, ಯಾರು ಆಗ್ತಾರೆ ಅವರ ಗಮನಕ್ಕೆ ಸುದ್ದಿಯನ್ನ ತರ್ತೇವೆ. ಎಸ್, ಮುಂದಿನ ಸುದ್ದಿ ಸರ್. ಏನು ಸಮಸ್ಯೆ ಅದ ಸ್ಕೂಲ್ದು? ಯಾಕೋ ಇದು ಹಿಂಗೆ ಅದೇನ್ರಿ ಕಟ್ಟಿಡ್ದು? ಸರ್ ಇದು ಕಟ್ಟಿಡ್ದು ಸರ್ ಹಿಂಗೆ ಅದ. 2023, 24, 22, 23ದಾಗ ಇದು ಸ್ಟಾರ್ಟ್ ಕಟ್ಟ್ಯಾರ ಸರ್. ಇದ್ರತಿನ ಪೈಲೇನೋ ಅದು 2020, 21ದಾಗ ಕಟ್ಟಿದ್ದ ಸರ್. ಇದು ಫಸ್ಟ್ ಟೈಮ್ ಶಾಸಕರಾದ ಬಳಕ, ಫಸ್ಟ್ ಟೈಮ್ ಬೈ ಎಲೆಕ್ಷನ್ದಾಗ ಶಾಸಕರಾದ ಬಳಕ ಕಟ್ಸ್ಯಾರ. ಅವ್ರು ಅನುದಾನದಾಗ ಕಟ್ಸ್ಯಾರ. ಅವ್ರು ಅನುದಾನದಾಗ ಕಟ್ಸ್ಯಾರ ಸರ್. ಇದಕ್ಕೆ ಬಿಲ್ಡಿಂಗ್ ರೆಡಿ ಆಗ್ಯದ. ಬಿಲ್ಡಿಂಗ್ ರೆಡಿ ಆದ ಬಳಕ ಇದು ಬಿಲ್ಡಿಂಗ್ ಹ್ಯಾಂಡ್ ಓವರ್
SDMC ಅಧ್ಯಕ್ಷರಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ, ಹೈಸ್ಕೂಲ್ ಮೇಡಮ್ಗಳ ಕೈಯಾಗಿ ಭೀ ಹ್ಯಾಂಡ್ ಓವರ್ ಮಾಡಿಲ್ಲ. ಇದು ಚಾವಿ ಯಾರು ಬಲ್ಲದ ಅಂಬೋದು ಇನ್ನೊತ್ತರ ನಮ್ಗೆ ಗೊತ್ತಿಲ್ಲ ಸರ್. ನಾವು ಹೆಡ್ ಮಾಸ್ಟರ್ ಮೇಡಮಿಗೆ ಕೇಳಾರ, ಇಲ್ಲಿ ಬೋರ್ ಇಲ್ರಿ, ನೀರು ಇಲ್ರಿ, ನಾವು ಇಲ್ಲಿ ಮ್ಯಾಲೆ ಶಿಫ್ಟ್ ಆಗಲ್ರಿ, ನಮಗೆ ನೀರು ಮಾಡಿಕೊಡ್ರಿ, ಬೋರ್ ಮಾಡಿಕೊಡ್ರಿ ಅಂತ ಅವ್ರು ಹೇಳ್ತಾರೆ. ಏನು ಅವ್ರು ಹೇಳ್ತಾರೆ. ಅವ್ರು ಹೇಳಬಳಕ್ಕೆ ನಾವು ಅವ್ರಿಗೆ 1-2 ಸಲ ನಾವೇನು ಮಾಡಿದೆವು, ವಾಟರ್ ಸಪ್ಲೈ ಪಲ್ಲರಿ ಸರಿಗೆ ಭೀ ಫೋನ್ ಮಾಡಿದೆವು, PDO ಸರಿಗೆ ಭೀ ಫೋನ್ ಮಾಡಿದೆವು. ನಮ್ಮಲ್ಲಿ ಅಧ್ಯಕ್ಷ ಇದ್ದರು ಚವಣ್ ಅಂಥೇಳಿ, ಅವ್ರಿಗೆ ಭೀ ನಾವು ಹೇಳಿದೆವು ಥಾಂಡಲ್ಲಿಂದ ನೀರು ಪೈಪ್ಲೈನ್ ಮಾಡಿ ನೀರು ತಂದು ಕೊಡ್ರಿ ಸರ್ ಅಂತ ಹೇಳಿದೆವು. ಅವ್ರು ಭೀ ಕೊಡ್ತಾ ಅಂತ ಹೇಳೋರು, ನೀರು ತಂದು ಕೊಡಲಿಲ್ಲ ಇಲ್ಲಿಗೆ ಒಟ್ಟು ಟೋಟಲಾಗಿ. ಇದಕ್ಕೆ ಅನುದಾನ ಕೊಟ್ರೆ ಇದಕ್ಕೇನು ಬಿಲ್ಡಿಂಗ್ ಕಟ್ಟತ್ತಿನ ಪೈಲೆ ನೀರು ಇವ್ರಿಗೇನು ಬೋರ್ ಗೀರ್ ಹುಡಿ ಅಂತೇಳಿ ಅನುದಾನ ಇಲ್ಲೇನು ಇದಕ್ಕೆ? ಸ್ಟಾರ್ಟಿಂಗ್ ಇಲ್ಲಿ ನೀರು ಇಲ್ದ್ರೆ ಇದಾಗಿ ಬಿಲ್ಡಿಂಗ್ ಕಟ್ಟರು, ಇಲ್ಲಿ ಹೆಂಗೆ ಕಟ್ಟರು ಬಿಲ್ಡಿಂಗ್? ಎಲ್ಲಿ ನೀರು ತಂದು ಇವ್ರು ಬಿಲ್ಡಿಂಗ್ ಕಟ್ಟರು? ಆಯ್ತು ಕಟ್ಟರೆ ಅಷ್ಟು ಕಳಪೆ ಕಾಮಗಾರಿ ಒಂದು ಕಡೆಯಿಂದ ಆಯ್ತು. ನಮ್ಮಲ್ಲಿ ಊರಾಗ ಈಗ ಪ್ರೈಮರಿ ಸ್ಕೂಲ್ನಾಗ ಬಿಲ್ಡಿಂಗ್ದಾಗ ಇವ್ರು ಹೈಸ್ಕೂಲ್ದವ್ರು ಏನರ ಒಂದು 10 ವರ್ಷ ಆಯ್ತು ಈಗ ಹೈಸ್ಕೂಲ್ ಅಲ್ಲೇ ನಡೆಸ್ಲತ್ತಾರೆ ಸರ್. 10 ವರ್ಷ ಆಯ್ತು. ಅಲ್ಲಿ 2-3 ಸ್ಟ್ರೆಂತ್ ಏನೋ ಹೊರಗೆ ಕೊಡ್ತಾರೆ, 2-3 ಕ್ಲಾಸಾಗ ಹಾಕಿ ಪ್ರೈಮರಿದವ್ರು ಹೊರಗೆ ಕುಂದಿರ್ತಾರೆ. ಅವ್ರು ಹೊರಗೇನೆ ಈ ಥರ ಹೊರಗೆ ಕಟ್ಟಿ ಮೇಲೆ ಕೂತು ಅವ್ರು ಪಾಠ ಮಾಡಿರ್ತಾರೆ. ಅವ್ರಿಗೆ ಕುಂದ್ರಲ್ಲ, ಅವ್ರು ಪ್ರೈಮರಿದವ್ರಿಗೆ ಇವ್ರಿಗೆ ಕೇಳಿಸ್ರಿ ಅಂತ ನಮಗೊಂದು ಭಾಳ ಸರ ರಿಕ್ವೆಸ್ಟ್ ಮಾಡಿರಿ ಸರ್. ನಾವು BOಗಳಿಗೆ ಹೇಳಿದೆವು, BOಗಳು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಉಲ್ಟಾ ನಿಮ್ಮ ಊರ್ದವ್ರು ನೀವು ಮಾಡಲಾಗಿರಿ ಅಂತ ಹೇಳ್ತಾರೆ. ಊರ್ದವ್ರು ಏನು ಮಾಡ್ಬೇಕು ಹೇಳ್ರಿ? ಊರ್ದವ್ರು ಏನು ಮಾಡಬೇಕು? ನಾವು ಕೂಡತ್ ನಾವು ಹೆಡ್ ಮಾಸ್ಟರ್ ಮೇಡಮ್ ಹೇಳಿದ್ರೆ ನೀರಿಲ್ಲ ಅಂತ ಹೇಳ್ತಾರೆ. ನೀರಿಲ್ಲ ಅಂದ್ರೆ ಬೋರ್ ಪಲ್ಲರಿವರೆಗೆ ನೀರು ಹೇಳ್ದೆ ಬೋರ್ ಹೊಡಿತಂದ್ರೆ ಅವ್ರು ಹೊಡೆದಿಲ್ಲ. ಈಗ ಯಾರು ಶಾಸಕರು ಹೊಡಿಸ್ಬೇಕು, ಅವ್ರು ಅನುದಾನದಾಗ್ರೆ ಹೊಡಿಸ್ಬೇಕು. ಯಾರು ಸರ್ಕಾರ ಅನುದಾನ CS ಅವರು ಬಂದು ಈ ಸ್ಕೂಲ್ಗಳ ಬಗ್ಗೆ ಮಾಹಿತಿ ಅವ್ರಿಗೆ ಇರಬೇಕಿಲ್ಲ. ಎಲ್ಲ ಈ ಪ್ರೈಮರಿ ಎಲ್ಲದ, ಹೈಸ್ಕೂಲ್ ಎಲ್ಲದ, ಅದು ಏನು ಭೀ ಇಲ್ಲೇ ಸರ್. ಮತ್ತೊಮ್ಮೆ ಸರ್ ಇಲ್ಲಿ ಕಾಂಪೌಂಡಾಗಿ ಇಲ್ಲಿ ಬಾತ್ರೂಮ್ ಕಟ್ಟ್ರೆ ಸರ್, ಬಾತ್ರೂಮ್ ಯೂಸ್ ಇಲ್ಲಿ ಯಾರಿಗೆ ಮನೆ ಕಿರೆ ಕೊಟ್ರೆ ಅನ್ನೋದು ಸಾಲಿ ನಂಗೆ ಅದು ಗೊತ್ತಿಲ್ಲ ಸರ್. ಕಿರೆ ಕೊಟ್ಟಿರ್ಬೇಕು. ಈಗ ಮ್ಯಾಲೆ ಲೋಡ್ ಬಂದಿರಲ್ಲ ಸರ್, ಪಲಂಗ, ಗಾದಿ, ಮಂಚ, ಅದೊಂದು ಇಸ್ಪಟ್ ಅಡ್ಡ, ಶರಿ ಅಡ್ಡ. ಇಲ್ಲಿ ಲಾಸ್ಟ್ ಊರಂಗೆ ಬರೋದು, ಎಲ್ಲರ ಊರಾಗ ಶರಿ ಸಿಗ್ತದೆ ತರೋದು, ಇಲ್ಲಿ ತಾಂಡದಾಗ ಶರಿ ಸಿಗ್ತದೆ ತರೋದು, ಕುಂದ್ರ ಬೈಸಾಕ ಆರಾಮ್ ಗಾಳಿ ತಣ್ಣ ಗಾಳಿದ ಆರಾಮ್ ಕೂತಿ ಶರಿ ಕುಡ್ಕೋತಿ. ಇದೊಂದು ಕ್ಲಬ್ ಆಗ್ಯದ್ರಿ. ಸಂಜೆ ಟೈಮಿಗೆ ಆಡ್ತಾರೇನ್ರಿ? ಯಾವಾಗ ಮನಸ್ಸು ಬಂದ ಈಗ ಬಿಸಿಲು ಅದಂತ ತಿಳ್ಕೊರಿ. ಈಗ ತಣ್ಣಗದ ಮ್ಯಾಲ್ರಿ, ತೆಳಗ ಮೇಲೆ ತೆಳಗೆ 2 ರೂಮ್, ತೆಳಗಿನ ರೂಮ್ ತಣ್ಣಗಿರ್ತದೆ, ಆಡ್ತಾರೆ ಇಸ್ಪಟ್ ಸರ್. ಐವಿ ಇಲ್ಲ ಕುಡಿತಾರ್ರಿ, ಎಲ್ಲ ಶರಿ ಎಲ್ಲ ಉಳಿತಾರೆ. ಇಲ್ಲೆಲ್ಲ ಬಿದ್ದಿರ್ಬೇಕು ಬಾಟಲ್ ಗಿಟಲ್ ಎಲ್ಲ ಸರ್. ಹೊಡೆದೇವಲ್ಲ ನೋಡಿ ಸರ್ ಬಾಟಲ್ಗಳದೆಲ್ಲ, ಬೀರ್ ಬಾಟಲ್ಗಳು ನೋಡು. ಅದು ಈಗ ಮಾಡ್ರೆ ಸರ್, ಇವೆಲ್ಲ ಬಿಲ್ಡಿಂಗ್ ಮಾಡ್ರೆ ಚಲೋ ಕಟ್ಟಿರ. ಏನು ಇಲ್ಲ ಶಾಸಕರು ಉದ್ಘಾಟನೆ ಮಾಡಿಬೇಕು ಬಂದು ಈ ಹ್ಯಾಂಡ್ ಓವರ್ SDMC ಅಧ್ಯಕ್ಷರಿಗೆ HM ಅವ್ರಿಗೆ ತೊಗೊಂಡು ಹ್ಯಾಂಡ್ ಓವರ್ ಮಾಡಿರಿ ಅಂತೇಳಿ ಹ್ಯಾಂಡ್ ಓವರ್ ತೊಗೊಂಡು ಮೇಲೆ ಬಂದು ಉದ್ಘಾಟನೆ ಮಾಡಬೇಕಿಲ್ಲ ಸರ್ ಸ್ಕೂಲ್. ಈಗ ಬೇರೆ ಕಡೆ ಎಲ್ಲ ಕಡೆ ಉದ್ಘಾಟನೆ ಮಾಡ್ಯಾರ. ಇದೇ ಎಲ್ಲದ ಗುಂಡಿ ಒಂದು ಊರಾಗ ಯಾಕೆ ಪ್ರಾಬ್ಲಮ್? ಯಾವ್ದಂತ ಅಂದಾಗ ಆಗ್ಯಾವ ಸರ್? ವಿವೇಕ್ ಶಾಲೆ ಅದನ್ನ, ಇದು ಯಾವ್ದು? ವಿವೇಕ್ ಶಾಲೆ ಒಂದದ ಸರ್, ಅದ್ರ ಪೂರಾ ಕಳಪೆ ಕಾಮಗಾರಿ. ಕಳಪೆ ಅಂದ್ರೆ ಹೆಂಗ್ರಿ? ಸ್ಟೇಲ್ಸ್ ಎಲ್ಲ ಹಿಂಗೆ ಟೊಂಕಾಗ್ಯಾರ ಸರ್. ಇದು ಈ ಸ್ಕೂಲ್ ಕಟ್ಟ ಮುಂದೆ ಅಲ್ಲಿ ಸಿಮೆಂಟ್ ಚೀಲ ಇಳಿಸ್ರು ಸರ್. ಇಲ್ಲಿ ಮಟೀರಿಯಲ್ ಎಲ್ಲ ಅಲ್ಲಿ ಇಳಿಸ್ರು. ಆ ಮಟೀರಿಯಲ್ ಇಳಿಸ್ಬೇಕಾದ್ರೆ ಆ ಮಟೀರಿಯಲ್ ಡಂಪ್ ಎಲ್ಲಿ ಸಿಮೆಂಟ್ ವೇಟ್ ಜಾಸ್ತಿ ಇರ್ತದೆ, ಅವೆಲ್ಲ ಪೂಳಕಾಗ್ಯಾವ. ಅದು ಏನು ಬಿಲ್, ಅದು ಬಿಲ್ಡಿಂಗ್ ಪೂರಾ ಹೋಗ್ಯಾವ. ಈ ಬಿಲ್ಡಿಂಗ್ ಈಗ ಸ್ಟಾರ್ಟ್ ಅವ ಚಲೋ ಅವ. ಇನ್ನೊಂದು 4 ದಿನ ಬಿಟ್ರೆ ಇವು ಭೀ ಅದೇ ಥರ ಆಯ್ತು. ನೀವೇನು ಶರಣು ಸಲಗಾರ್ ಅವ್ರ ಜೊತೆ ಮಾತಾಡಿಲ್ರಿ? ಶಾಸಕರ ಜೊತೆ ನಮ್ದೇನು ಮಾತಾಡಿಲ್ಲ ಸರ್. ಶಾಸಕರ ಜೊತೆ ಇವರು ನಿನ್ನ ಇನ್ನೊಂದಿನ ಫೋನ್ ಹಚ್ಚಿರಂತ ಫೋನ್ ಎತ್ತಿಲ್ಲ ಇವ್ರದ್ದು ಫೋನ್. PAಗಳಿಗೆ ಭೀ ಮುಂಜೆ ಮಾತಾಡ್ರ, ನೋಡಂಬ್ರಿ ಬೆಂಗ್ಳೂರ್ಗೆ ಹೋಗಿರ ಬರೋಣ, ನಾವು ಏನದ ನೋಡಿ ಮಾಡ್ತೀವಿ ಅಂತ ಹೇಳಿ. ಈ BO ಏನಂತಾರ್ರಿ ಈ ವಿಷಯ? BO ನಮ್ಮ ಮೊನ್ನೆ ಫೋನ್ ಹಚ್ಚಿದ ಸರ್. ಅವ್ರು ಹಚ್ಚಿರ ನಿಮ್ಮ ಊರದವ್ರ ಸಮಸ್ಯೆ ಅದ ರೀ, ಊರ್ನವ್ರು ಮಾಡ್ಬೇಕು. ಊರದವ್ರು ರೊಕ್ಕ ಚಂದ ಪಟ್ಟಿ ಮಾಡಿ ಊರ್ ಕೊಡ್ಬೇಕನ್ರಿ. ಬೋರ್ ಒಂದೇ ಇಲ್ಲ, ಕರೆಂಟಿನ ಮೇನ್ ಕೊರತೆ ಅದ ರೀ. ಕರೆಂಟ್ ಬೇಕ್ರಿ. ಇಲ್ಲಿ ಹೈಸ್ಕೂಲ್ ಅದ ನಡ್ಸ್ಬೇಕಾದ್ರೆ ಯಾವುದೇ ಇದು ಆದ್ರೆ ಬಿ CC ಕ್ಯಾಮ್ರಾ ಅಲ್ಲಿ ನಡಿಬೇಕಾದ್ರೆ ಕರೆಂಟ್, ನೀರು ಕರೆಂಟ್ ಎರಡು ಬಿ ಇಲ್ಲ, ಮೂಲ ಸೌಕರ್ಯಗಳಿಲ್ಲ ಇಲ್ಲ ಸರ್. ಈಗ ಇವ್ರು ಫೋನ್ ಹಚ್ಚಿ ಮುಂಜಾನೆ ಹೇಳ್ತಾರೆ MLA ಅವ್ರು ಬೆಂಗ್ಳೂರ್ಗೆ ಹೋಗಿರ ಬಂದ್ ಬಳಕೆ ಹೇಳಿ ಅಂದ್ರೆ ಏನದ ಸರ್ ಇದು ಉದ್ಘಾಟನೆ ಮಾಡಂತ ಹೇಳ್ರಿ, ಇದಕ್ಕೆ ಬೋರ್ ಹೊಡ್ಸ ಅಂತ ಹೇಳ್ರಿ. ಆ ಪ್ರೈಮರಿ ಸ್ಕೂಲ್ನಾಗ ಏನು ಹೈಸ್ಕೂಲ್ ಕೊಡ್ತಾರೆ, ಆ ಹೈಸ್ಕೂಲ್ ಇಲ್ಲೇನು ದೊಡ್ಡ ಖರ್ಚದ ಸರ್. ಒಂದು 5 ಲಾಖ ರೂಪಾಯಿ ಒಂದು ಬೋರ್, ಒಂದು ಕರೆಂಟ್ ಅಷ್ಟೇ ವ್ಯವಸ್ಥೆ ಅದ. ಆಯ್ತು ಸರ್, ಪಂಚಾಯತ್ ಲೆವೆಲ್ದಾಗ ನಾವು ಕಂಪೌಂಡ್ ಕಟ್ಕೋತೇವೆ. ಎಲ್ಲ ಒಂದೇ ಮೇನ್ ಅದ. ಯಾಕಂದ್ರೆ ಹೆಣ್ಣು ಮಕ್ಕಳು ಈಗ ಶಾಣ್ಯಾಗಿನ 9ನೇ 10ನೇ ಏನದ ಹುಡುಗ ದೊಡ್ಡವರಾಗಿನವ್ರು ಇರ್ತಾರೆ ರೀ. ಅದಕ್ಕೆ ಕಂಪೌಂಡ್ ಬೇಕು ಮೇನ್. ಯಾಕಂದ್ರೆ ಮೇನ್ ಗೇಟ್ ಆಯ್ತಂದ್ರೆ ಇಲ್ಲಿ ಸುರಕ್ಷಿತ ಇರ್ತಾರೆ. ಇಲ್ಲ ನಾಳೆ ಯಾಕಂದ್ರೆ ಇಲ್ಲಿ ಇದು ಅದ ರೀ ಗುಡ್ಡಗಾಡ, ಯಾವಾರ ಏನಾರ ಬಂದು ಏನಾರ ಆಯ್ತಂದ್ರೆ ಯಾರು ಜವಾಬ್ದಾರಿ ರೀ ಸರ್? ಇದು ಫಸ್ಟ್ ಇಲ್ಲಿ ಉದ್ಘಾಟನೆ ಮಾಡಿ ಇಲ್ಲಿ ಶಿಫ್ಟ್ ಮಾಡಂತ ಹೇಳ್ರಿ. ಶಿಫ್ಟ್ ಮಾಡ್ಬೇಕು, ಒಂದು ಬೋರ ನೀರು ಎಷ್ಟು ವ್ಯವಸ್ಥೆ ಮಾಡಿಕೊಡು ಅಂತ ಹೇಳ್ರಿ. ಕಾಂಪೌಂಡ್ ವಲ್ಲ ಯಾವಾಗ ಅನುದಾನ ಯಾವಾಗ ಬರ್ತದೆ, ಶಾಸಕರು ಅನುದಾನ ಕೊಡಲೇಕ. ಪಂಚಾಯತ್ ಲೆವೆಲ್ ಅನುದಾನ ಬಂದ, ಪಂಚಾಯತ್ ಲೆವೆಲ್ ಕಟ್ಲು ಬಂದದ್ದು. ಇದ್ರದ್ದು ಏನದ, ಎಲ್ಲಿ ಎಷ್ಟು ಬಾರ್ಡರ್ ಜಾಗ ಅದ ಅಷ್ಟು ಕವರ್ ಮಾಡಿ ಅವ್ರಿಗೆ ಕೊಡು ಅಂತ ಹೇಳ್ರಿ. ಅಷ್ಟು ಮಾಡಿ ಇದು ವ್ಯವಸ್ಥೆ ಮಾಡಂತೇಳಿ ಬೇಕಾದ್ರೆ ನೀವು HM ಮೇಡಮ್ ಅವ್ರಿಗೆ ಕೇಳಿ ಸರ್. ಅಲ್ಲಿ ಏನದ ಇದ್ರ ಅನುದಾನ ಎಲ್ಲಿ ತಂದ್ರೆ, ಯಾವಾಗ ಮಾಡ್ರ, ಯಾಕೆ ಹ್ಯಾಂಡ್ ಓವರ್ ತೊಗೊಂಡಿಲ್ಲ ಅವರು, ಇದೇನು ಇನ್ನೂ ಅನ್ಕಂಪ್ಲೀಟ್ ಅದನ್ನ ಕೆಲಸ ಏನು ಕಂಪ್ಲೀಟ್ ಆಗ್ಯದ ಅದು ಗೊತ್ತಾಗಬೇಕಲ್ಲ ಸರ್. ಇನ್ನು ಮುಂದೆ ಏನು ಅದ ಅಂಬಾರ್ದು ಭೀ ನಾವು ಎಸ್ಟಿಮೇಟ್ ಭೀ ಗೊತ್ತಿಲ್ಲ. ಇನ್ನು ಮುಂದೆ ಏನು ಅದ ಹಿಂಗೇನು ಪಾರ್ಕಿಂಗ್ ಗಿರ್ಕಿ ಮಾಡೋದನೋ, ಏನು ನೀರು ಬೋರ್ ಹೊಡೆಯೋದನೋ,
ಏನು ಕರೆಂಟ್ ಥರದ್ದು ಹೌದು ಅವ್ರಿಗೆ ಗೊತ್ತಿಗೆ ನಮಗೆ ಎಸ್ಟಿಮೇಟ್ ಭೀ ನಂಬಲ್ಲಿ ಇಲ್ಲ ಅದ್ರದ್ದು ಏನೂ ಭೀ ಗೊತ್ತಿಲ್ಲ ಅವ್ರಿಗೆ ಎಚ್ ಎಮ್ ಅವರಿಗೆ ಮತ್ತು SDMC ಅಧ್ಯಕ್ಷರಿಗೆ ಕೇಳ್ರಿ ನಮಗೆ ಏನೂ ಗೊತ್ತೇ ಇಲ್ಲ ಒಟ್ಟು ಇದು ಕೇಳಕ್ಕೆ ಹೋದ್ರೆ ನಾ ಬಿ SDMC ಅಧ್ಯಕ್ಷನೇ ಇದ್ದ ಖರೆ ಅಂದ್ರೆ ಏನೂ ಬಿ ಇಲ್ಲ ಇದು ಒಟ್ಟು ನಮ್ಗೆ ಒಟ್ಟು ಏನು